ಈಗ ನಾವು ಮಾಡೋಣ ವಕ್ರಾಸನ. ಎಡಕಾಲ ನೇರ, ಬಲಪಾದ ಎಡತೊಡೆಯ ಪಕ್ಕದಲ್ಲಿ ಇಟ್ಕೊಳ್ತಾ ಬಲ ಕೈ ಹಿಂದೆ, ನಿಮ್ಮ ಎಡಕೈ ಹೊಟ್ಟೆ ಭಾಗ ಮತ್ತು ತೊಡೆ ಭಾಗದ ಮಧ್ಯದಿಂದ ಎಡಕಾಲಿನ ಮೊಣಕಾಲದ ಭಾಗ ಈ ಥರ ಹಿಡಿಬೇಕು. ಹಿಂದೆ ನೋಡ್ತಾ ಕಪಾಲಭಾತಿ ಮಾಡ್ಬೋದು. ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಇದೇ ಥರ ವಕ್ರಾಸನ ಮಾಡಿ. ನಿಮ್ಮ ಸೊಂಟ ಭಾಗದಲ್ಲಿ ಇರುವ ಹೆಚ್ಚು ಬೊಜ್ಜು ಕಡಿಮೆ ಮಾಡಲಿಕ್ಕೆ ಹಾಗೂ ಮಧುಮೇಹ ನಿಯಂತ್ರಣ ಮಾಡಲಿಕ್ಕೆ ತುಂಬ ಅದ್ಭುತ ಅಭ್ಯಾಸ. ಇದು ಎರಡು ಕಡೆಯಿಂದ ಮಾಡ್ಬೋದು. ಈ ರೀತಿ ವಕ್ರಾಸನ ಪೂರ್ತಿ ಹಿಂದೆ ಬಾಗಿ ಹಿಂದೆ ನೋಡ್ಬೇಕು. ಈ ರೀತಿ ಸಾಧ್ಯ ಆದರೆ ಕಪಾಲಭಾತಿನೂ ಮಾಡಬಹುದು. ವಿಶ್ರಾಮ. ವಕ್ರಾಸನ.